ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಲ್ಮಡಾಸ್ ಕುಕಿಂಗ್ ಚಾನಲ್. ಗೈಸ್, ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ ನಾವ್ ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಏನೇನ್ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಡ್ ಬರೋಣ. ಈಗ ನಾನು ಚಿಕನ್ ಕಬಾಬ್ ಪೌಡರ್ನ ತೊಗೊಂಡಿದ್ದೀನಿ. ಈಗ 2 ಸ್ಪೂನು ಕಾರ್ನ್ಫ್ಲೋರು, 2 ಸ್ಪೂನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ 2 ಮೊಟ್ಟೆನ ಹೊಡೆದು ಹಾಕ್ಕೊಳ್ಳೋಣ. ಮತ್ತೊಂದು ಒಳ್ಳೆ ಸಣ್ಣ ಮಿಕ್ಸ್ ಕೊಡೋಣ. ಈಗ ನಾವು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸನ್ನ ಪೇಸ್ಟ್ ಮಾಡಿಕೊಂಡು ಈಗ ಇದಕ್ಕೆ ಹಾಕ್ಕೊಳ್ಳೋಣ. ನಾನು ಈ ಕಪ್ಪಲ್ಲಿ ಅರ್ಧ ಕಪ್ಪು ವಿನಿಗರ್ನ ತೊಗೊಂಡಿದ್ದೀನಿ. ಈಗ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ. ಈಗ ನಾವು ಎಳ್ಳು ಹಾಕ್ಕೊಳ್ಳೋಣ. ಎಳ್ಳು ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಆ್ಯಂಡ್ ಕ್ರಿಸ್ಪಿನೆಸ್ ಕೂಡ ಇರುತ್ತೆ. ಬಟ್ ಎಳ್ಳಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಸ್ವಲ್ಪ 2 ಕಡ್ಡಿ ಕರಿಬೇವು ಹಾಕ್ಕೊಳ್ತಾ ಇದ್ದೀವಿ. ಇದು ಕೂಡ ಅಷ್ಟೇ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ. ಈಗ ನಾನು 3 kg ಚಿಕನ್ನ ತೊಗೊಂಡಿದ್ದೀನಿ. ಚಿಕನ್ನ ನಾವು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಹಂಗೆ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಚಿಕನ್ಗೂ ಮಸಾಲೆ ಅಂಟಿರುತ್ತೆ. ಇಲ್ಲ ಅಂದರೆ ಒಂದು ಚಿಕನ್ಗೆ ಅಂಟಿರುತ್ತೆ ಮತ್ತು ಇನ್ನೊಂದು ಚಿಕನ್ಗೆ ಮಸಾಲೆ ಕಡಿಮೆ ಆಗೋಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ರೆಡಿ ಆಗಿದೆ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಈ ಥರ ಕಲಸಿಟ್ಟಿರೋ ಚಿಕನ್ನ ಬಿಡೋಣ. ನೋಡಿ, ಫುಲ್ಲು ಬಬಲ್ಸ್ ಬಂದಿದೆ. ಬಬಲ್ಸ್ ಎಲ್ಲ ಆದಮೇಲೆ ಈ ಥರ ಒಂದು ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟು ಈಗ ತೆಗಿಯೋಣ. ನೋಡಿ, ಇವಾಗ ರೆಡಿ ಆಗಿದೆ. ಈಗ ಕಬಾಬು ರೆಡಿ ಆಯಿತು. ಈಗ ನಾವು ಮಟನ್ ಚಾಪ್ಸಿಗೆ ರೆಡಿ ಮಾಡ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡು 100 ಗ್ರಾಮ್ ಎಣ್ಣೆ ಹಾಕ್ಕೊಂಡು ಪುದೀನ ಸೊಪ್ಪು, 1-2 ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಂಡು ಈಗ ಒಂದೊಳ್ಳೆ ಫ್ರೈ ಮಾಡೋಣ. ಇದಕ್ಕೆ ನಾನು 2 kg ಮಟನ್ನ ತೊಗೊಂಡಿದ್ದೀನಿ. ಈಗ ಮಟನ್ಗೆ ನಾನು ಅರಿಶಿನದ ಪುಡಿನ ಹಾಕ್ಕೊಳ್ತೀನಿ, 2 ಸ್ಪೂನು. ಆಮೇಲೆ 2 ಸ್ಪೂನು ಕಲ್ಲುಪ್ಪನ್ನ ಹಾಕ್ತೀನಿ. ಹಾಕ್ಬಿಟ್ಟು ಇದಕ್ಕೊಂದು ಚೆನ್ನಾಗಿ ನೀರು ಬಿಡೋ ಥರ ಫ್ರೈ ಮಾಡ್ಕೊಳ್ಳೋಣ. ಆದರೆ ನಾವು ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ಕೊಳ್ಳೋದು ಬೇಡ, ಏಕೆಂದರೆ ಮಟನಲ್ಲಿ ನೀರು ಬಿಡೋದ್ರಿಂದ ಅದೇ ನೀರು ಸಾಕಾಗುತ್ತೆ. ನೋಡಿ, ಇವಾಗ ನೀರು ಬಿಟ್ಟಿದೆ. ನಾನೀಗ ಕ್ಯಾಪ್ ಹಾಕ್ತೀನಿ, ಕ್ಲೋಸ್ ಮಾಡಿ 2 ವಿಜಿಲ್ ಕೂಗಿಸ್ಕೊಳ್ತೀನಿ. ನಾನು ಮಟನ್ ಚಾಪ್ಸಿಗೆ ಮಸಾಲೆನ ರುಬ್ಕೊಳ್ತೀನಿ. ಈಗ ನಾನು ಇವಾಗ 8 ಈರುಳ್ಳಿನ ತೊಗೊಂಡಿದ್ದೀನಿ. 2 kg ಮಟನಿಗೆ 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು 150 ಗ್ರಾಮ್ ಬೆಳ್ಳುಳ್ಳಿ, 50 ಗ್ರಾಮ್ ಶುಂಠಿ ತೊಗೊಂಡಿದ್ದೀನಿ. ಈ ಕೊತ್ತಂಬರಿ ಪುದೀನನ ನಾವು ಇವಾಗ ರುಬ್ಕೊಳ್ಳೋದು ಬೇಡ, ಅದನ್ನು ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ತರ್ತರಿಯಾಗಿ ಹೀಗೆ ರುಬ್ಕೊಂಡು ಬರೋಣ. ನೋಡಿ, ರೆಡಿಯಾಗಿದೆ. ಈಗ ನಾವು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು 100 ಗ್ರಾಮ್ ಎಣ್ಣೆನ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಅದು ಬಿಸಿ ಆದಮೇಲೆ ರುಬ್ಕೊಂಡಿದ್ದು ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಅದರಲ್ಲಿ ಫುಲ್ಲು ನೀರೆಲ್ಲ ಇಂಗಿದ ಮೇಲೆ ನಾವೇನು ಮಟನ್ನ ಬೇಯಿಸ್ಕೊಂಡಿರ್ತೀವಲ್ಲ, 2 ವಿಜಿಲ್ ಹಾಕಿಸ್ಕೊಂಡು, ಅಂದರೆ ಅದು ಮಟನ್ ಮೇಲೆ ಡಿಪೆಂಡ್ ಅಪಾನ್ ಎಷ್ಟು ವಿಜಿಲ್ ಹಾಕಿಸ್ಕೋಬೇಕನ್ನೋದು. ನಾವು ಇದು ಎಳೆ ಮಟನ್ ತೊಗೊಂಡು ಬಂದಿರೋದ್ರಿಂದ 2 ವಿಜಿಲ್ಗೆ ಅದು ಕುಕ್ ಆಗಿದೆ. ಈಗ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು 1 ಕಪ್ ಟೊಮೆಟೊ ಹಾಕ್ಕೊಳ್ಬೇಕು. ಟೊಮೆಟೊ ಹಾಕ್ಕೊಂಡು ಈಗ ಮಟನ್ ಮಸಾಲ ನೀವು ಯಾವ್ದು ಹಾಕ್ಕೊಳ್ತೀರೋ ಅದು ಓಕೆ. ನಾವು ಬಂದು ಆಚಿ ಮಟನ್ ಮಸಾಲಾನ ಯೂಸ್ ಮಾಡೋದು. ಅದು ದೊಡ್ಡ ಸ್ಪೂನಲ್ಲಿ 1-2 ಸ್ಪೂನು ಆಚಿ ಮಟನ್ ಮಸಾಲ ಹಾಕ್ಕೊಳ್ತೀವಿ. ಅದನ್ನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ. ಈಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು 1 ಬೌಲ್ ನಾನು ಕರ್ಡ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು
ಒಂದೊಳ್ಳೆ ಮಿಕ್ಸ್ ಕೊಡೋಣ. ಈಗ ನಾವು ಒಂದು ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಒಂದು ವಿಷಲ್ ಕೂಗಿಸ್ಕೊಂಡಿದ್ದಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಮಟನ್ ಚಾಪ್ಸು. ಈಗ ಮಟನ್ ಚಾಪ್ಸ್ ರೆಡಿ ಆಗಿದೆ. ಈಗ ನಾನು ಬಿರಿಯಾನಿಗೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ 100 ಗ್ರಾಮು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು 100 ಗ್ರಾಮ್ ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಕಾದ ಮೇಲೆ ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ ಮತ್ತು ಒಂದಿಡಿ ಗೋಡಂಬಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೊಂದು 10 ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ನಾನು. ಹಾಕ್ಕೊಂಡು ಒಂದು ಸ್ವಲ್ಪ ಹಂಗೆ ಹುರ್ಕೊಂಡು ಇದಕ್ಕೆ ಒಂದು 8 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಾವೇನು ಈರುಳ್ಳಿ ಹಾಕ್ಕೊಂಡಿದ್ದೀವಲ್ಲ ಅದು ಗೋಲ್ಡನ್ ಕಲರಿಗೆ ಬರೋವರೆಗೂ ನಾವು ಚೆನ್ನಾಗಿ ಹುರಿಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾವು ಹಾಕ್ಕೊಳ್ತಾ ಇದ್ದೀನಿ. ಇದು ಕೈ ಬಿಡ್ದಂಗೆ ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲ ಅಂದರೆ ಅದು ತಳ ಅಂಟ್ಕೊಂಡ್ಬಿಡತ್ತೆ. ಈಗ ನಾನು 2 kg ಚಿಕನ್ ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಕೊಟ್ಕೊಬೇಕು. ಚಿಕನ್ನ ಹಾಕಿದ್ಮೇಲೆ ಅರ್ಶಿನದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾವು 2 ಸ್ಪೂನು ಮೆಣಸಿನ ಪೌಡ್ರನ್ನ ಹಾಕ್ಕೊಳ್ಳೋಣ. 1 ಸ್ಪೂನು ಧನಿಯಾ ಪುಡಿನ ಹಾಕ್ಕೊಳ್ಳೋಣ. ಈಗ 1 ಸ್ಪೂನ್ ಗರಂ ಮಸಾಲೆ ಹಾಕ್ಕೊಳ್ಳೋಣ. ಈಗ 1 ಸ್ಪೂನು ಬಿರಿಯಾನಿ ಪೌಡರ್, ಅದು ಎವರೆಸ್ಟ್ ಬಿರಿಯಾನಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಈಗ ನಾನು 6 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ. ಮತ್ತು ಪುದೀನ ಸೊಪ್ಪನ್ನ ಸ್ವಲ್ಪ ಧಾರಾಳವಾಗಿ ತೊಗೊಂಡಿದ್ದೀನಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಸಹ ಧಾರಾಳವಾಗಿ ತೊಗೊಂಡು ಹಾಕ್ಕೊಂಡಿದ್ದೀನಿ. ಈಗ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಈಗ ನಾನು ಇದಕ್ಕೆ 1/2 ಲೀಟ್ರು ಮೊಸರನ್ನ ಹಾಕ್ಕೊಳ್ತೀನಿ. ಏಕೆಂದರೆ 2 kg ಚಿಕನ್ ತೊಗೊಂಡಿರೋದ್ರಿಂದ ನಾನು 1/2 ಲೀಟ್ರ್ ಮೊಸರು ಹಾಕ್ತೀನಿ. ಈಗ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಈಗ ನಾನು ಇದಕ್ಕೆ 1 ನಿಂಬೆ ಹಣ್ಣಿನ ರಸ ಫುಲ್ಲು ಇದಕ್ಕೆ ಸ್ಕ್ವೀಸ್ ಮಾಡ್ತೀನಿ. ಈಗ ನಾನು ಇದಕ್ಕೊಂದೊಳ್ಳೆ ಮಿಕ್ಸ್ ಕೊಡ್ತೀನಿ. ಆ್ಯಂಡ್ ಇದು ಒಂದು ಸ್ವಲ್ಪನೂ ಕೂಡ ತಳ ಹಿಡಿಬಾರ್ದು. ಸೊ ತಳ ಹಿಡಿದ್ರೆ ಅದು ಫ್ಲೇವರೇ ಹೋಗಿಬಿಡುತ್ತೆ ಬಿರಿಯಾನಿದು. ಈಗ ನಾನು 2 kg ಚಿಕನ್ನಿಗೆ ನಾನು 4 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ನಾನು ಅಕ್ಕಿನ ಒಂದು 10 ಮಿನಿಟ್ಸು ನೆನೆಸಿಟ್ಕೊಂಡಿದ್ದೆ. ಆಮೇಲೆ ಅಕ್ಕಿನ ಸೋರಿಸ್ಬಿಟ್ಟು ಅಕ್ಕಿನ ಹಾಕ್ಕೊಳ್ಬೇಕು. ಮತ್ತು ನಾನು 4 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 8 ಗ್ಲಾಸ್ ನೀರನ್ನ ಕುದಿ ಇಟ್ಕೊಳ್ಬೇಕಿತ್ತು. ಆದರೆ ನಾನು 7 ಗ್ಲಾಸ್ ನೀರನ್ನ ಮಾತ್ರ ಕಾಯಿಸಿದ್ದೆ. ಈಗ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಮೊದಲೇ ಚಿಕನ್ನಲ್ಲಿ ನೀರು ಬಿಡೋದ್ರಿಂದ 1 ಗ್ಲಾಸ್ ನೀರು ಅದರಲ್ಲೇ ಇರುತ್ತೆ. ಹಾಗಾಗಿ ನಾನು 1 ಗ್ಲಾಸ್ ನೀರನ್ನ ಸ್ಕಿಪ್ ಮಾಡಿದ್ದೀನಿ. ಸೊ 1 ಗ್ಲಾಸ್ ನೀರು ಸ್ಕಿಪ್ ಮಾಡೋದ್ರಿಂದ ಅಕ್ಕಿ ಚೆನ್ನಾಗಿ ಉದ್ರುದ್ರಾಗೂ ಆಗುತ್ತೆ, ಚೆನ್ನಾಗಿ ಕೂಡ ಅದು ಕುಕ್ ಆಗುತ್ತೆ. ಈಗ ನೋಡಿ ಇದು 1/4% ಕುಕ್ ಆಗಿದ್ದೆ. ಇದ್ರ ಮೇಲೆ ನಾನು ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡಿಡ್ತೀನಿ. ಯಾಕಂದರೆ ಇದು ದಮ್ ಕಟ್ಟಬೇಕಲ್ವ, ಹಾಗಾಗಿ ಈಗ ಅದ್ರ ಮೇಲೆ ಭಾರವಾಗಿರೋ ಕುಕ್ಕರ್ನ ಇಟ್ಟಿದ್ದೀನಿ. ಈಗ ನಾನು ಒಂದು 20 ನಿಮಿಷ ದಮ್ ಕಟ್ಟಿದ್ದೆ. ಈಗ ನೋಡಿ ರೈಸ್ ಎಷ್ಟು ಚೆನ್ನಾಗಿ ಆಗಿದೆ. ಆ್ಯಂಡ್ ಉದ್ರುದ್ರಾಗೂ ಸಹ ಆಗಿದೆ. ಚಿಕನ್ನು ಕೂಡ ಚೆನ್ನಾಗಿ ಬೆಂದಿತ್ತು ಮತ್ತು ಟೇಸ್ಟಿನೂ ಇತ್ತು. ಈಗ ಬಿರಿಯಾನಿ ರೆಡಿ ಆಗಿದೆ. ನೀವು ಸಹ ಹೀಗೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಭಾನುವಾರದ ಸ್ಪೆಷಲ್ ಅಡುಗೆ ರೆಡಿಯಾಗಿದೆ. ಈ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ರೆಸಿಪಿಗೋಸ್ಕರ ಕಮೆಂಟ್ ಮಾಡಿ.
ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಚಾನೆಲ್ನ ನೋಡ್ತಾ ಇರ್ತೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.